ಬಿಜಾಪುರ ಗೋಲ್ ಗುಮ್ಮಟ್ ನೋಡಕ್ ಹೋಗಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೋತ ನೋಡ್ತೀನಿ, ರಾಜೌಲಿ ಬ್ರಷ್ ಇರ್ಲಾರ್ದಕ್ಕ ಬೆರಳಿಂದ ತಿಕ್ತಾ ಇದಾನ. ಅಲ್ಲ ಹಂಗೆ ಶವ್ ಅಂತ ಜಳಕಾದು ಮಾಡಿ ರೆಡಿ ಅದೇ. ಇವ ನೋಡ್ರಿ ರೆಡಿಯಾಗಿ ಮತ್ತೆ ಮಲ್ಕೊಂಡನ. ಹಂಗೆ ಬಂದು ಸ್ವಲ್ಪ ನಾಷ್ಟ ಮಾಡಿ ಆಟೋದಾಗ ಸಿಂಹ ಜೊತೆ ಕೂತು ಸೀದಾ ನಾವ್ ಬಂದ್ವಿ ಜುಡಿಯೋಕ ಬಟ್ಟಿ ತಗೊಳಕ್ರಿ. ನಂಗಾರೆ ಒಂದು ಇಷ್ಟ ಆಗಿಲ್ಲ, ಆದ್ರ ನಮ್ ರಾಜೌಲಿ ಚೀಲಾನೇ ತುಂಬೇನ. ಅದಕ್ಕೆ ನಮ್ ಸಿಂಹ ಜುಡಿಯೋ ಓನರ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನ. ನಮ್ಗೆ ಏನೇ ಇದ್ರು ಗಾಂಧಿ ಚೌಕೆ ಇಲ್ಲಂತೂ ಗಿಚ್ಚ ಗಿಚ್ಚ ಬಟ್ಟೆ ಸಿಗ್ತಾವ. ಹಂಗೆ ಎಲ್ರು ಸೇರಿ ಊಟ ಮಾಡಕ್ ಬಂದ್ವಿ. ನಾನು ಹಂಗೆ ಮಸ್ತ್ ಸಭಾ ಸೆಟ್ ಮಾಡ್ದೆ. ಅಲ್ಲಿಂದ ಮನಿಗ್ ಬಂದ್ ರೆಡಿಯಾಗಿ ಸೀದಾ ಕ್ರಚ್ ಬಾಯ್ ಎತ್ತಾಕೊಂಡು ನಾವು ಬಂದ್ವಿ ಬಿಜಾಪುರ್ ಫೇಮಸ್ ಗೋಲ್ ಗುಮ್ಮಟಕ್. ನಮ್ ಕ್ರಚ್ ಬಾಯ್ ಇಲ್ಲೇ ಇದ್ರು ಒಂದ್ ಸರಿನೂ ನೋಡಿಲ್ಲ ರೀಪ. ಅದಕ್ಕೆ ನಿಮ್ ಬೈ ಕರ್ಕೊಂಡ್ ಬಂದಾನ ಬಿಜಾಪುರ ಕಳ್ಸ ನೋಡಾಕ. ಒಳಗ್ ಬಂದ್ ನೋಡಿದ್ರೆ ಪ್ರೀತಿ ಪಾರಿವಾಳಗಳು ಎಲ್ಲಾ ಕಡೆ ಕಕ್ಕ ಮಾಡಿ ಹೋಗ್ಯಾವ. ಕ್ರಶ್ ಬಾಯ್ನು ಶುರು ಮಾಡದ ನೋಡ್ರಿ ಆರಾಮ್ ಕೋರ್. ನಿಮ್ ಬೈ ಯಾರ್ದು ಬರಿಬೇಕು ಹೇಳ್ರಿ, ಹ್ಯಾಶ್ಟ್ಯಾಗ್ ಸಿಂಗಲ್ಸ್. ಆದ್ರೆ ಒಳಗ್ ಹೋಗಿದ್ದ ತಡ ವಾಚ್ಮ್ಯಾನ್ ಒದ್ ಹೊರಗ್ ಆಗ್ತಾ ಇದ್ದಾನ ಎಲ್ರಿಗೂ. ಯಾಕಂದ್ರೆ ನಾವೇ 6ಕ್ಕೆ ಬಂದಿವ್ರಿ. ಅದಕ್ಕೆ ಅಲ್ಲಿಂದ ನನ್ ರಾಣಿಗೆ ಸ್ವಲ್ಪ ರಿಪೇರಿ ಮಾಡ್ಸಕಂತ ಕರ್ಕೊಂಡ್ ಬಂದೆ. ಎಲ್ರು ಕಮೆಂಟ್ ಮಾಡ್ತಾ ಇದ್ರಿ ಅಲ್ಲ ಕಟಿಂಗ್ ಮಾಡ್ಸ್ಕೊ ಅಂತ. ಅದಕ್ಕೆ ಗುಡ್ಸಲಾನ ಕೆಡವಾಕ್ ಬಂದಿನಿ. ಅಲ್ಲಿಂದ ಸೀದಾ ಹೊರಗ್ ಕರ್ಕೊಂಡ್ ಬಂದನ ನಮ್ ಸ್ನೇಕಿಂಗ ಊಟಕ್ಕ. ಮಸ್ತ್ ಹಾಕೊಂಡು ಶಿಸ್ತು ತಿಂದ್ವಿ. ಹೆಂಗಿತ್ತು ಕೂದಲ ಹಿಂಗಾಗಿದೆ ನೋಡ್ರಿ. ಫುಲ್ ಮಾನಸಿಕ ಆಗ್ತಾ ಇದೆ ಮನ್ಸಿಗೆ. ಆದ್ರೆ ನಮ್ ಮಾತಾಸ್ರಿ ನೋಡಿದ್ರೆ ಫುಲ್ ಖುಷಿ ಆಗ್ತಾರ ನನ್ ಕಟಿಂಗ್ ನೋಡಿ. ಅವ್ರ ಖುಷಿ ಮುಂದ ನನ್ನ ಕೂದಲ ಏನ್ ಬಿಡ್ರಿ ಮತ್ ಬರ್ತಾವ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.